ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿಗೆ ಹಲವಾರು ಥರ ಪೂಜೆಗಳು ಮಾಡ್ತಾರೆ. ಎಲ್ಲರ ಮನೆಯಲ್ಲೂ ಒಂದೇ ಥರ ಪೂಜೆ ಮಾಡಲ್ಲ ರಾಯರಿಗೆ. ಯಾಕಂದರೆ ಪೂಜೆ ಮಾಡಿದ್ರೆ ಹೂವು ಇಕ್ತೀವಿ, ಕಡ್ಡಿ ಹಚ್ತೀರಿ, ಕರ್ಪೂರ ಹಚ್ತೀರಿ, ಈ ರೀತಿ ಎಲ್ಲ ಮಾಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ತುಳಸಿ ಹಾರ ಹಾಕ್ತಾರೆ ರಾಯರಿಗೆ ಇಷ್ಟ ಅಂತ ಹೇಳಿ. ಅದೇ ಥರ ಒಬ್ಬೊಬ್ಬರು ಒಂದೊಂದು ರೀತಿ ಅವ್ರವ್ರ ಭಕ್ತಿ ಯಾವ ರೀತಿ ಇರುತ್ತೋ ಆ ಥರ ಮಾಡ್ಕೊಂಡು ಹೋಗ್ತಾರೆ. ತುಂಬ ಜನ ಏನಂದರೆ ಗುರುವಾರ ರಾಯರ ಪೂಜೆ ಮಾಡೇ ಮಾಡ್ತಾರೆ. ಆ ದಿನ ರಾಯರಿಗೆ ಪೂಜೆ ಮಾಡೋದು ತಪ್ಪಿಸಲ್ಲ. ಪೂಜೆ ಮಾಡಿ ಹತ್ರದಲ್ಲಿ ಯಾವುದಾದ್ರೂ ರಾಯರ ಮಠ ಇದ್ದರೆ ಅಲ್ಲಿಗೂ ಹೋಗಿ ಬರ್ತಾರೆ. ನಾವು ಯಾವುದೇ ರೀತಿ ಪೂಜೆ ಮಾಡಿದ್ರೇನು ನಾವು ಮಾಡೋ ಪೂಜೆಯಲ್ಲಿ ಶ್ರದ್ಧೆ ಭಕ್ತಿ ಇರಬೇಕು. ಇದೆರಡೂ ಇತ್ತು ಅಂದರೆ ರಾಯರಿಗೆ ತುಂಬ ಬೇಗ ಹತ್ರ ಆಗ್ತೀವಿ. ನಾವು ಪೂಜೆ ಮಾಡೋದು ಮುಖ್ಯವಾದ ಕಾರಣ ಏನಂದರೆ ರಾಯರಿಗೆ ಸಂತೋಷ ಕೊಡಬೇಕು ಅಂತ. ನಮಗೋಸ್ಕರ ರಾಯರು ಬೃಂದಾವನದಲ್ಲಿ 700 ವರ್ಷ ತಪಸ್ಸು ಮಾಡ್ತಿದ್ದಾರೆ. ಅದಕ್ಕೆ ಧನ್ಯವಾದಗಳು ಹೇಳಬೇಕು ಅಂತ. ಅದಕ್ಕೆ ರಾಯರಿಗೆ ಏನಿಷ್ಟನೋ ಅದೇ ರೀತಿ ಪೂಜೆ ಮಾಡ್ತಾರೆ. ತುಂಬ ಕಡೆ ನೋಡಿರ್ತೀರ ರಾಯರದು ವಿಗ್ರಹ ಆಗಲಿ ಇಲ್ಲ ಬೃಂದಾವನದ ವಿಗ್ರಹ ಆಗಲಿ ತಂದಿರ್ತಾರೆ. ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕಾದ್ರೆ ಒಂದು ಸಣ್ಣ ಪ್ಲೇಟ್ ಮೇಲೆ ಆ ವಿಗ್ರಹನಿಟ್ಟು ಹಾಲಿನ ಅಭಿಷೇಕ ಮಾಡ್ತಾರೆ. ಇದೆಲ್ಲ ತುಂಬ ಕಡೆ ನೋಡಿರ್ತೀರ. ಇದು ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಈ ರೀತಿ ಮಾಡ್ತೀವಿ ಅಂದರೆ ನಾವು ಎಷ್ಟು ನಿಷ್ಠೆಯಾಗಿರ್ತೀವಿ ಅನ್ನೋ ಇದ್ರ ಮೇಲೆ ಇರುತ್ತೆ. ಯಾಕಂದರೆ ರಾಯರದು ಒಂದು ಫೋಟೋನೇ ಮನೇಲಿ ಇಕ್ಕಿದ್ದೀವಿ ಅಂದರೆ ತುಂಬ ನಿಷ್ಠೆಯಿಂದ ಇರಬೇಕು, ಕಟ್ಟುನಿಟ್ಟಾಗಿ ಪೂಜೆ ಮಾಡಬೇಕು. ಎಲ್ಲರ ಮನೆಯಲ್ಲೂ ಮಾಂಸ ಎಲ್ಲ ಮಾಡ್ತಾರೆ. ಯಾಕಂದರೆ ತಿನ್ನೋರು ಇದನ್ನು ಬಿಟ್ಟು ಇರೋಕ್ಕಾಗಲ್ಲ. ಈ ರೀತಿ ಮಾಡಬೇಕಂದ್ರೆ ದೇವ್ರ ಮನೆ ಬಾಗ್ಲಾಕಿ ಎಲ್ಲ ಆದಮೇಲೆ ಮನೆಗೆ ಗಂಜಲ ಅರಶಿನ ನೀರು ಹಾಕಿ, ದೇವ್ರ ಮನೆಗೂ ಗಂಜಲ ಅರಶಿನ ನೀರು ಹಾಕಿ ಆನಂತರ ಪೂಜೆ ಮಾಡಬೇಕು. ಈ ರೀತಿ ಯಾಕೆ ಮಾಡಬೇಕು ಅಂದರೆ ರಾಯರ ಫೋಟೋ ಇದೆ ಅನ್ನೋ ಒಂದು ಕಾರಣಕ್ಕೆ. ಯಾಕಂದರೆ ರಾಯರ ಫೋಟೋ ಮನೇಲಿ ಇಟ್ಕೊಂಡಿದ್ದೀವಿ ಅಂದರೆ ಎಷ್ಟು ನಿಷ್ಠೆಯಾಗಿರಬೇಕು ಅಂತ ಇದರಿಂದನೇ ಗೊತ್ತಾಗತ್ತೆ. ಇನ್ನು ತುಂಬ ಜನ ನಾವು ನೋಡಿರ್ತೀರಿ ಮಾಂಸನ ತಿನ್ನೋದೇ ಬಿಟ್ಬಿಟ್ಟಿರ್ತಾರೆ ರಾಯರು ಭಕ್ತರಾದಮೇಲೆ. ಇದರಿಂದ ತುಂಬ ಒಳ್ಳೆ ಫಲಿತಾಂಶನೂ ಸಿಕ್ಕಿದೆ. ಆದರೆ ರಾಯರು ಯಾವತ್ತೂ ಹೇಳಿಲ್ಲ ನೀವು ಇಷ್ಟಪಡೋದನ್ನು ಬಿಡಿ ಅಂತ. ಅದು ರಾಯರಿಗೆ ಆಗಲ್ಲ. ಅದಕ್ಕೆ ನಾನು ಹೇಳಿದ್ನಲ್ಲ, ದೇವ್ರ ಮನೆ ಬಾಗ್ಲಾಕಿ ಇದೆಲ್ಲ ಮಾಡಿ. ಇನ್ನು ಅಭಿಷೇಕ ಮಾಡ್ತೀವಿ ಅಂದರೆ ಇನ್ನು ತುಂಬ ನಿಷ್ಠೆಯಾಗಿರಬೇಕು. ನೀವು ಮಾಡೋ ಪೂಜೆಯಿಂದ ನಿಮಗೆ ಒಳ್ಳೇದಾಗಬೇಕು. ಅದನ್ನು ಸರಿಯಾದ ರೀತಿಯಿಂದ ಮಾಡಿಲ್ಲ ಅಂದರೆ ಕೆಟ್ಟದಾಗದೇ ಜಾಸ್ತಿ. ಯಾರೆಲ್ಲ ಮಾಂಸ ತಿನ್ನಲ್ವೋ ಅವರು ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಇದನ್ನು ಮಾಡೋದಕ್ಕಿಂತ ಮೊದಲು ಒಂದ್ಸಲ ಯೋಚನೆ ಮಾಡಿ. ಇದನ್ನು ಮಾಡಬೇಕಾದ್ರೆ ನೀವು ತುಂಬ ಶ್ರದ್ಧೆಯಿಂದ ಇರಬೇಕು, ಮನೆ ಸ್ವಚ್ಛವಾಗಿ ಇಟ್ಕೊಬೇಕು, ಮತ್ತು ನೀವು ಅಷ್ಟೇ ಸತ್ಯ ಧರ್ಮದಿಂದ ಇರಬೇಕು. ಆಗ ಮಾತ್ರ ರಾಯರಿಗೆ ನೀವು ಬೇಗ ಹತ್ರ ಆಗ್ತೀರ. ಹಣ ಇರೋರು ಎಷ್ಟು ವಿಜೃಂಭಣೆಯಿಂದ ಪೂಜೆ ಮಾಡಿದ್ರೇನೋ, ಹಣ ಇಲ್ಲದೆ ಇರೋರು ಎಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ರೇನೋ ರಾಯರು ಕೇಳೋದು ಶ್ರದ್ಧೆ ಭಕ್ತಿ ಸತ್ಯ ಧರ್ಮ. ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅಂತ ಮೊದಲು ನೋಡ್ತಾರೆ. ನಾವು ಜೀವನ ಮಾಡ್ತಾ ಇರೋ ಜೀವನ ಸರಿಯಾಗಿತ್ತು ಅಂದರೆ ನಾವು ಎಷ್ಟೇ ಸಿಂಪಲಾಗಿ ಪೂಜೆ ಮಾಡಿದ್ರು ರಾಯರು ನಮಗೆ ಒಲಿತಾರೆ. ಇಲ್ಲ ಅಂದರೆ ನೀವೆಷ್ಟು ಹಣ ಖರ್ಚು ಮಾಡಿ ಯಾವ ರೀತಿ ಪೂಜೆ ಮಾಡಿದ್ರೇನು ರಾಯರ ದೃಷ್ಟಿ ನಿಮ್ಮ ಮೇಲೆ ಬೀಳಲ್ಲ. ಆ ಒಂದು ಅಭಿಷೇಕ ಯಾವ ರೀತಿ ಮಾಡಬೇಕು, ಏನೇನು ವಿಧಾನ ಇದೆ ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.